ಎಲ್ಲರಿಗೂ ನಮಸ್ಕಾರ. ನಾ ಇವತ್ತು ಹಾಲಿನಿಂತ್ರ ಚಪಾತಿ ಮಾಡೋದು ಹೇಳ್ಕೊಡಾಕ್ತಾನೆ. ಹಾಲಿನಿಂತ್ರ ಚಪಾತಿ ಭಾಳ ಮಸ್ತಾಗಿರ್ತೈತಿ. ಇದು ಹೆಲ್ದಿನೂ. ಅದಕ್ಕೆ ನೋಡ್ರಿ, ಈಗ ಹಾಲು ತೊಗೊಂಡನಿ, ಗೋಧಿ ಹಿಟ್ಟು ತೊಗೊಂಡನಿ. ಗೋಧಿ ಹಿಟ್ಟಿಗೆ ಹಾಲನ್ನು ಹಾಕಿ ನಾನು ನಾದ್ಕೋಬೇಕಾಗ್ತತಿ. ಈಗ ಇದಕ್ಕೆ ಗೋಧಿ ಹಿಟ್ಟಿಗೆ ಸ್ವಲ್ಪ ಉಪ್ಪು ಹಾಕೊಂಡ ಹಾಲು ಹಾಕ್ಕೋಬೇಕಾಗ್ತತಿ. ಹಾಲು ಹಾಕೊಂಡು ಸ್ವಲ್ಪ ಹಾಕೊಂಡು ನಾದ್ಕೋತ ಹೋಗ್ಬೇಕ್ರಿ. ಈಗ ನೋಡ್ರಿ, ಗೋಧಿ ಹಿಟ್ಟಿಗೆ ನಾವು ಉಪ್ಪು ಹಾಕೊಂಡ ಹಾಲು ಹಾಕೊಂಡ ನಾದ್ಕೊಳಕ್ತಾನ್ರಿ. ಈ ಹಾಲು ಹಾಕೊಂಡು ನಾದೋದ್ರಿಂತ ಚಪಾತಿ ಹಿಟ್ಟು ಭಾಳ ಮೃದುವಾಗಿರ್ತತಿ ಮತ್ತು ಚಪಾತಿನೂ ಮೃದುವಾಗಿ ಬರ್ತಾವ್ರಿ. ಈಗ ಇದನ್ನ ಸ್ವಲ್ಪ ಸ್ವಲ್ಪ ಯಾಕೆ ಹಾಕೊಳ್ಳೋದಂದ್ರೆ ಒಮ್ಮೆ ಭಾಳ ಹಾಕೋಬಾರ್ದು ಅಂತೇಳಿ ಇಷ್ಟಿಷ್ಟ ಹಾಕಿ ಹಾಲು ನಾದ್ಬೇಕಾಗ್ತೈತ್ರಿ. ಈಗ ನೋಡ್ರಿ, ಇದನ್ನ ಮೃದುವಾಗಿ ಚಪಾತಿ ಹಿಟ್ಟನ್ನು ನಾದ್ಕೊಳಕ್ತಾನೆ ನಾನು ಹಾಲಿನಿಂತ್ರ. ಇದು ಚಪಾತಿ ಹಿಟ್ಟ ಭಾಳ ಮಸ್ತ್ ಆಗತ್ರಿ. ಇದು ಮೃದುವಾಗಿ ನಾದ್ಕೋಬೇಕು. ಇದನ್ನ ಹಾಲಿನಿಂತ್ರ ಮಾಡೋದ್ರಿಂತ ಇದನ್ನ ಭಾಳ ಮಸ್ತಂಗ ಚಪಾತಿ ಹಿಟ್ಟನ್ನು ನಾದ್ಕೋಬೇಕ್ರಿ. ಭಾಳ ಚಂದಂಗ ಹಿಂಗ್ ಚಪಾತಿ ಹಿಟ್ಟನ್ನ ಹಾಲ್ನಾಗ ಹಾಕಿ ನಾದ್ಕೋಬೇಕ್ರಿ. ನಾದ್ಕೊಂಡ್ರೆ ಅದು ಚಪಾತಿ ಮೃದುವಾಗಿ ಬರ್ತಾವು, ಮೆತ್ತಗನ್ನು ಬರ್ತಾವು. ಈಗ ನೋಡ್ರಿ, ಚಪಾತಿ ಹಿಟ್ಟ ಚಂದಂಗ ನಾದೆ ಇದನ್ನ ರೆಸ್ಟ್ ಮಾಡಕ್ ಇಡ್ಬೇಕಾಗ್ತತಿ. ಈಗ ನೋಡ್ರಿ, ಈಗ ಚಪಾತಿ ಹಿಟ್ಟ ನಾದೈತಿ. ಈಗ ಚಂದಂಗ ಮೃದುವಾಗಿ ನಾದೆ, ಹಾಲಿನಿಂತ್ರ ನಾದೆ. ಈಗ ಅದನ್ನ ರೆಸ್ಟ್ ಮಾಡಕ್ ಇಟ್ಟತ್ರಿ. ಈಗ ನೋಡ್ರಿ, ಹಿಟ್ಟ ಒಂದ್ 10 ನಿಮಿಷ ಬಿಟ್ಟು ನೋಡಿದ್ರ ಭಾಳ ಚಂದ ಮೃದು ಆಗಿರ್ತೈತ್ರಿ. ಅದು ಹಿಟ್ಟ ಹಾಲಿನಿಂತ್ರ ನಾದಿರ್ತೈತಲ್ರಿ, ಅದಕ್ಕ ಅದು ಹಿಟ್ಟು ಭಾಳ ಮೃದುವಾಗಿ ಬರ್ತೈತಿ. ಇದಕ್ಕೆ ಹಚ್ಚಾಕ ಡಿಫ್ರೆಂಟ್ ಆಗಿರ್ತೈತಿ ಅಂತ ಹೇಳಿ ಅಕ್ಕಿ ಹಿಟ್ಟು ತೊಗೊಂಡ್ರಿ. ಅಕ್ಕಿ ಹಿಟ್ಟು ಹಚ್ಚೋದ್ರಿಂತ, ಡಿಫ್ರೆಂಟ್ ಹಿಟ್ಟು ಹಚ್ಚೋದ್ರಿಂತ ಚಪಾತಿ ಇನ್ನೂ ಮೃದುವಾಗಿ ಬರ್ತಾವು. ಈಗ ನೋಡ್ರಿ, ಇದು ಚಪಾತಿ ಹಿಟ್ಟ ಒಂದು ಒಳ್ಳೆ ಹದ ಬಂದೈತಿ. ಯಾಕಂದ್ರೆ ಮುಚ್ಚಿಟ್ಟಿತ್ತಲ್ರಿ, ಇಷ್ಟೊತ್ತನ ನೆನೆದ್ ಬಿಟ್ಟೈತಿ. ಅದು ನೆನೆದ ಇದು ಮೃದುವಾಗೈತಿ. ಅದಕ್ಕೆ ಇದನ್ನ ನಾನು ಸ್ವಲ್ಪ ಉಂಡೆಗಳನ್ನಾಗಿ ಮಾಡಿಟ್ಕೋತೀನಿ. ಎಷ್ಟು ಉಳ್ಳಿ ಆಗ್ತಾವೋ ಉಳ್ಳಿ ಮಾಡಿ ಇಟ್ಕೋತಾನ್ರಿ. ಇಷ್ಟ ಅವನ್ನ ಚಪಾತಿ ಹಿಟ್ಟನ್ನ ನಾದಿ ಹಿಂಗ್ ಉಳ್ಳಿ ಮಾಡಿ ಇಟ್ಕೊಂಡ ಬೇರೆ ಹಿಟ್ಟು ಹಚ್ಕೊಂಡ ಇದಕ್ಕೆ ನಾನು ತುಪ್ಪ ಹಚ್ಚಿ ಮಾಡಾಕತ್ತೇನ್ರಿ. ಯಾಕಂದ್ರೆ ಹೆಲ್ದಿಯಾಗಿ ಇರುವಂತ ಒಂದು ಹಾಲಿನಿಂತ್ರ ಮಾಡಿ ಚಪಾತಿ ಇರೋದ್ರಿಂತ ಅದಕ್ಕೆ ನಾನು ತುಪ್ಪ ಹಚ್ಚಿ ಮಾಡ್ಕೊಳಕ್ತೇನ್ರಿ. ಈಗ ಅಕ್ಕಿ ಹಿಟ್ಟನ್ನು ಹಚ್ಚಿ ಅದನ್ನ ಉಂಡೆಗಳನ್ನಾಗಿ ಮಾಡ್ಕೊಂಡ ಅದನ್ನ ತಿಳ್ಕೊಬೇಕ್ರಿ ಎಲ್ಲ ಚಪಾತಿ. ಈಗ ನೋಡ್ರಿ, ನಾ ಇವನಷ್ಟು ಎಲ್ಲ ಮಾಡಿ ಇಟ್ಕೊಂಡಿನಿ. ನಾನು ಒಂದೊಂದಾಗಿ ತೀಡಿ ಅದನ್ನ ಮಾಡಿ ತೋರಿಸ್ತೀನಿ. ಈಗ ಒಂದು ಚಪಾತಿ ಉಳ್ಳಿ ತೊಗೊಂಡನ್ರಿ. ನಾ ಒಂದು ಸ್ವಲ್ಪ ತೀಡಿ ಅದಕ್ಕೆ ನಾನು ತುಪ್ಪ ಹಚ್ಕೋತೀನಿ. ತುಪ್ಪ ಹಚ್ಕೊಂಡ ಈಗ ನೋಡ್ರಿ, ತುಪ್ಪ ಹಚ್ಕೊಂಡು ಅದನ್ನ ಮತ್ತು ಹಿಟ್ಟು ಒಂದು ಸ್ವಲ್ಪ ಹಾಕೊಂಡ ಮಡಿಚ್ಕೋಬೇಕ್ರಿ. ಅದನ್ನ ಹಿಟ್ಟು ಹಾಕಿ ಅದನ್ನ ಮಡಚಿದ್ರೆ ಅದು ಚಪಾತಿ ಮೆತ್ತಗೆ ಬರ್ತೈತ್ರಿ, ಉಬ್ಬಿ ಬರ್ತೈತಿ. ಅದಕ್ಕೆ ಇದನ್ನ ಪದರ್ ಚಪಾತಿ ಗತೆ ಇದನ್ನ ಮಾಡ್ಕೊಂಡ ಒಳಗೆ ತುಪ್ಪ ಹಾಕೊಂಡು ಹಿಟ್ಟು ಹಾಕೊಂಡು ಮಾಡ್ಕೋಬೇಕ್ರಿ. ಈಗ ಚಪಾತಿ ಪೂರ್ತಿಯಾಗಿ ರೆಡಿ ಆಗಾಕತ್ತೈತ್ರಿ. ಇದನ್ನ ನಾವು ಚಂದಂಗ ಹಂಚಿನಾಗ ಹಾಕಿ ಸುಟ್ಕೋಬೇಕ್ರಿ. ಈಗ ನೋಡ್ರಿ, ಎಷ್ಟು ನೀವು ಒಂದೇ ಸಮ ಎಲ್ಲ ಕಡೆ ತೀಡಿ ಹಾಕಿದ್ರ ಚಪಾತಿ ಭಾಳ ಭಾರಿಯಾಗಿ ಬರ್ತೈತ್ರಿ. ಈಗ ಇದಕ್ಕೆ ತುಪ್ಪ ಹಚ್ಚಿ ನಾನು ಬೇಯಿಸ್ಕೊಳಕ್ತಾನೆ. ಈಗ ನೋಡ್ರಿ, ಹಚ್ಚಿ ಒಳಗೆ ತುಪ್ಪ ಹಚ್ಬೇಕ್ರಿ. ಹಿಂಗ ತುಪ್ಪ ಹಚ್ಚಿ ಸ್ವಲ್ಪ ಹಿಟ್ಟು ಹಾಕೊಂಡ ಆಮೇಲೆ ಅದನ್ನ ಮತ್ತೆ ಇನ್ನೊಂದು ಮಡಿಕೆ ಮಡಿಚ್ಕೊಂಡ ಚಂದಂಗ ಹಿಂಗ ತಿಳ್ಕೊಬೇಕ್ರಿ. ಚಪಾತಿ ಒಂದೇ ಸಮ ತಿಡಿದ್ರ ಭಾಳ ಬೆಸ್ಟ್ ರೀ ಅದು. ಯಾಕಂದ್ರೆ ಹಿಟ್ಟು ಚೆನ್ನಾಗಿ ಆಗಿರೋದಂತ ಚಪಾತಿ ಬರ್ತೈತ್ರಿ, ಅದು ಭಾಳ ಮಸ್ತಾಗಿ ಬರ್ತೈತಿ. ನೀವು ಎಲ್ಲಾ ಕಡೆನೂ ಒಂದೇ ಸಮನಾಗಿ ತಿಳ್ಕೊಬೇಕ್ರಿ ಅದನ್ನ ಚಪಾತಿ. ನೋಡ್ರಿ, ಈಗ ಹಾಲಿನಿಂತ್ರ ಮಾಡಿದ ಚಪಾತಿ ಇರೋದ್ರಿಂತ ಭಾಳ ಮಸ್ತಾಗಿ ಬರ್ತಾವು, ಮೆತ್ತಗೆ ಬರ್ತಾವು. ಅವು ತಿನ್ನಕ್ಕೂ ಅಷ್ಟು ಟೇಸ್ಟ್ ಇರ್ತಾವ್ರಿ. ಈಗ ನೋಡ್ರಿ, ಇದನ್ನ ಚಂದಾಗ ನಾನು ತುಪ್ಪ ಹಾಕಿ ಅದನ್ನ ಬೇಯಿಸಾಕ್ತಾನೆ. ಎಷ್ಟು ಮಸ್ತಾಗಿ ಬೇಯ್ತಾವ್ರಿ. ಕಲರು ಅಷ್ಟು ಚಂದ ಬರ್ತಾವು. ಇದೊಂದು ಡಿಫ್ರೆಂಟ್ ಆಗಿರ್ತತಿ. ನೀವು ಒಂದ್ಸಲ ಇದೇ ಥರ ಹಾಲಿನಿಂತ್ರ ನಾದಿ ಹಿಟ್ಟನ್ನ ಚಪಾತಿ ಮಾಡಿ ನೋಡ್ರಿ, ಭಾಳ ಮಸ್ತಾಗಿರ್ತಾವ್ರಿ. ಭಾಳ ಮಸ್ತ್ ಕ್ರಿಸ್ಪಿ ಆಗಿರ್ತಾವ ನೋಡ್ರಿ. ಈಗ ಎಲ್ಲ ಕಡೆನೂ ನಾನು ಇದನ್ನ ಚಪಾತಿ ಚಂದಂಗ ತುಪ್ಪ ಹಚ್ಚಿ ಬೇಯಿಸ್ಕೊಳಕ್ತಾನೆ. ಈಗ ಈ ಚಪಾತಿಗೂ ಏನ್ ಮಾಡ್ಬೇಕಂದ್ರಿ, ಇಷ್ಟೊಂದು ಮಾಡ್ಕೊಂಡ ತುಪ್ಪ ಹಚ್ಬೇಕ್ರಿ. ಒಳಗ ತುಪ್ಪ ಹಚ್ಚಿ ಮತ್ತೆ ಹಿಟ್ಟು ಹಚ್ಕೊಂಡ ಮತ್ತ ಅದನ್ನ ಲಟ್ಟಿಸ್ಬೇಕ್ರಿ. ಈಗ ನೋಡ್ರಿ, ಚಪಾತಿ ಲಟ್ಸೋದು ಪೂರ್ತಿ ಒಂದೇ ಸಮನಾಗಿ ಲಟ್ಟಿಸ್ಬೇಕ್ರಿ. ಯಾವಾಗ್ಲೂ ಎಲ್ಲಿ ದಪ್ಪ ಇರಬಾರ್ದು, ಒಂದೇ ಸಮನಾಗಿರ್ಬೇಕು. ಈಗ ನೋಡ್ರಿ, ಎಲ್ಲಾ ಕಡೆನೂ ಅದನ್ನ ತೀಡಿ ಚಪಾತಿಯನ್ನ ನಾನು ರೆಡಿ ಮಾಡ್ಕೊಂಡ ಇದನ್ನ ಚಂದಂಗ ಹಂಚಿನಾಗ ಹಾಕಿ ಬೇಯಿಸ್ಕೋಬೇಕ್ರಿ. ತುಪ್ಪ ಹಚ್ಚಿ ಬೇಯಿಸ್ಕೋಬೇಕು. ಈಗ ನೋಡ್ರಿ, ಅದಕ್ಕೆ ತುಪ್ಪ ಒಂದ್ ಸ್ವಲ್ಪ ಹಾಕಿ ನಾನು ಚಂದಂಗ ಬೇಯಿಸ್ಕೊಳಕ್ತೇನೆ. ಭಾಳ ಮಸ್ತಾಗಿರ್ತಾವ್ರಿ. ನೀವು ಒಂದ್ಸಲ ಇದೇ ಥರ ಹಾಲಿನಿಂತ್ರ ನಾದೆ ತುಪ್ಪನ ಹಚ್ಚಿ ಕ್ರಿಸ್ಪಿಯಾಗಿ ಇದೇ ಥರ ಚಪಾತಿ ಮಾಡಿ ನೋಡ್ರಿ,
ಭಾಳ ಭಾರಿ ಆಗಿರ್ತಾವ್ರಿ ಚಪಾತಿ. ನೋಡ್ರಿ ಕಲರು ಬಂದಾವಲ್ರಿ, ಹಿಂಗ್ ಬೇಯಿಸ್ಕೋಬೇಕ್ರಿ ಎಲ್ಲಾ ಕಡೆನೂ ಚಂದಂಗ, ಹಸಿ ಬಿಸಿ ಇರ್ಲಾರ್ದಂಗ ಎರಡೂ ಕಡೆನೂ ಸುಟ್ಟಾಗೈತ್ರಿ. ಇದೇ ತರ ನಾನು ಇನ್ನೊಂದ್ 2-3 ಚಪಾತಿ ಅದಾವ್ರಿ, ಅವನ್ನ ಮಾಡಾಕ್ತಾನೆ, ನಿಮ್ಗೂ ತೋರಿಸ್ನು ಹೆಂಗತ್ತ. ಹಿಟ್ಟು ಹಚ್ಚಿ ಮಡಿಚ್ಕೊಂಡ ಮತ್ತ ಚಪಾತಿಯನ್ನ ಲಟ್ಟಿಸ್ಕೋಬೇಕ್ರಿ. ಈಗ ನೋಡ್ರಿ ಹಿಟ್ಟು ಹಚ್ಚೈತಿ, ಆಮೇಲೆ ಅದನ್ನ ಚಂದಂಗ ಚಪಾತಿಯನ್ನ ತೀಡ್ಕೊಳಕ್ತಾನ್ರಿ. ಎಲ್ಲೂ ದಪ್ಪ ಇರ್ಲಾರ್ದಂಗ ಒಂದ ಸಮ ತೀಡ್ಕೊಳಕ್ತೈತಿ. ಈಗ ಇದನ್ನ ಹಾಕಿ ಅದಕ್ಕ ತುಪ್ಪವನ್ನ ಹಾಕಿ ಬೇಯಿಸ್ಕೊಳಕ್ತಾನ್ರಿ. ಭಾಳ ಮಸ್ತಾಗಿರುವಂತ ಒಂದು ಹಾಲಿನಿಂತ್ರ ಮಾಡಿದಂತ ಕ್ರಿಸ್ಪಿಯಾದ ಚಪಾತಿ ರೆಡಿ ಆಗಾಕ್ತಾವ ನೋಡ್ರಿ. ಮೃದು ಎಷ್ಟಾಗ್ಯಾವ ನೋಡ್ರಿ, ಅವು ಡಿಫ್ರೆಂಟ್ ಆಗಿರ್ತಾವಲ್ರಿ. ಹಾಲಿನಿಂತ್ರ ಮಾಡಿದ್ದು ಭಾಳ ಮೃದುವಾಗಿ ಬರ್ತಾವ. ಈಗ ಎಲ್ಲಾ ಕಡೆನೂ ನಾನು ಎಣ್ಣೆ ಹಚ್ಚಿ ಬೇಯಿಸ್ಕೊಳಕ್ತೇನ್ರಿ. ಈಗ ನೋಡ್ರಿ ಈ ಕಡೆನೂ ಎಲ್ಲ ಬೆಂದಿರ್ಲಿಲ್ಲ ಅಂದ್ರ ಮತ್ತದನ್ನ ತಿರುಗಿಸಿ ಈ ಕಡೆ ಹಾಕಿ ಬೇಯಿಸ್ಕೋಬೇಕ್ರಿ. ಎಷ್ಟು ಮಸ್ತ್ ಆಗಿರುವಂತ ಒಂದು ಚಪಾತಿ ರೀ ಇದು. ಈಗ ಇದನ್ನ ಎಲ್ಲಾ ಕಡೆನೂ ನಾನು ತೀಡ್ಕೊಳಕ್ತೇನೆ. ಈ ಕಡೆ ಎಲ್ಲಾ ಕಡೆನೂ ಒಳಗ ತುಪ್ಪ ಹಾಕಿರೋದಂತ ಅದು ಪದರಾಗಿ ಚಂದಂಗ್ ಬರ್ತತ್ರಿ. ಮಸ್ತಂಗ ಸುಡ್ಬೇಕ್ರಿ ಅವನು, ಎಲ್ಲೂ ಹಸಿ ಬಿಸಿ ಇರಬಾರ್ದು. ಚಂದಂಗ ಈ ಕಡೆ ನೀವು ಜಾಸ್ತಿ ತುಪ್ಪ ಹಾಕೊಂಡು ಸುಡ್ಬೋದು, ಸ್ವಲ್ಪ ತುಪ್ಪ ಹಾಕೊಂಡು ಸುಡ್ಬೋದು. ಭಾಳ ಮಸ್ತ್ ಕ್ರಿಸ್ಪಿಯಾಗಿ ಬರ್ತಾವ್ರಿ, ಮೃದುವಾಗಿ ಬರ್ತಾವ. ಈಗ ನೋಡ್ರಿ ಇದು ಎಷ್ಟು ಚಂದ ಕಲರ್ ಬಂದೈತಿ ಚಪಾತಿ. ಇದನ್ನು ಮಸ್ತಂಗ ರೆಡಿ ಆಗೈತ್ರಿ. ಹಿಂಗ ಎಲ್ಲಾ ಚಪಾತಿನೂ ನೀವು ಮಾಡಿ ಅದಕ್ಕೆ ತುಪ್ಪ ಹೆಚ್ಚೆಚ್ಚ ಬೇಯಿಸ್ರಿ. ಭಾಳ ಅಂದ್ರ ಭಾಳ ಬೆಸ್ಟಾಗಿ ಚಪಾತಿ ಬಂದಿರ್ತಾವ್ರಿ, ಭಾಳ ಮೃದುವಾಗಿನೂ ಬಂದಿರ್ತಾವ. ನೀವು ನಮ್ಮ ಸೂಪರ್ ಭೋಜನ ಚಾನಲ್ ಸಬ್ಸ್ಕ್ರೈಬ್ ಆಗ್ರಿ. ನೀವು ಸಬ್ಸ್ಕ್ರೈಬ್ ಆಗೋದ್ರಿಂತ ನಮ್ಗೆ ಒಳ್ಳೆ ಪ್ರೋತ್ಸಾಹ ಸಿಗ್ತತಿ. ಈಗ ನೋಡ್ರಿ ಎಷ್ಟು ಭಾರಿಯಾಗಿ ಇದನ್ನ ತುಪ್ಪ ಹಾಕಿ ಬೇಯಿಸೋದ್ರಿಂತ ಭಾಳ ಒಂದು ಒಳ್ಳೆ ಚಪಾತಿ, ಮೃದುವಾದ ಚಪಾತಿ ರೆಡಿಯಾಗಿ ಬರಾಕತ್ತತ್ರಿ. ಈ ಕಡೆ ಎಲ್ಲಾ ಕಡೆನೂ ಅದನ್ನ ಚಂದಂಗ ಬೇಯಿಸ್ಕೋಬೇಕ್ರಿ. ನೋಡ್ರಿ ಈ ಕಡೆನು ಎಲ್ಲ ಕಲರ್ ಬಂದೈತಿ, ಈ ಕಡೆ ಬಂದೈತಿ. ನಮ್ಗೆ ಎಲ್ಲಿ ಸುಟ್ಟಿರ್ದಲ್ಲ ಅಲ್ಲಿ ನೋಡಿ ನಾವು ಚಪಾತಿಯನ್ನ ಚಂದಂಗ ಕಲರ್ ಬರುವಂಗ ಹಿಂಗ ಬೇಯಿಸ್ಕೋಬೇಕ್ರಿ. ನೋಡ್ರಿ ಎಷ್ಟು ಮೃದುವಾದ ಒಂದು ಹಾಲಿನಿಂತ್ರ ಮಾಡಿದಂತ ಮೃದುವಾದ ಚಪಾತಿ ಪೂರ್ತಿಯಾಗಿ. ಈಗ ನೋಡ್ರಿ ಮೃದುವಾದ ಫಸ್ಟ್ ಕ್ಲಾಸ್ ಆದ ಚಪಾತಿ ರೆಡಿ ಆಗ್ಯಾವು. ಭಾಳ ಅಂದ್ರ ಭಾಳ ಬೆಸ್ಟ್ ಆಗಿರ್ತಾವು, ಅಷ್ಟ ಮೃದುನು ಆಗಿರ್ತಾವು. ಇದ್ರ ಜೊತೆ ಪಲ್ಯ ಹಚ್ಕೊಂಡ್ ತಿಂದ್ರ ಭಾಳ ಟೇಸ್ಟ್ ಬರ್ತಾವ್ರಿ. ಮತ್ತ ಅದಕ್ಕೊಂದು ಡಿಫ್ರೆಂಟ್ ಬ್ಯಾರೆ ಇರ್ತಾವ್ರಿ. ಬೇರೆ ಚಪಾತಿಗಿಂತನೂ ಡಿಫ್ರೆಂಟ್ ಆಗಿರ್ತಾವ್ರಿ. ನೋಡ್ರಿ ಈಗ ಎಷ್ಟು ಮಸ್ತ್ ಮೃದುವಾಗಿ ಪದರ ಆಗಿರುವಂತ ಚಪಾತಿಯನ್ನ ನೀವು ಇದೇ ತರ ಮಾಡಿ ನೋಡ್ರಿ, ಭಾಳ ಬೆಸ್ಟ್ ಆಗಿರ್ತಾವ್ರಿ.